ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏ ಕಂಟಿ, ನಾನು ಎಲೆಕ್ಷನ್ ಅಲ್ಲಿ ಸೋತಿರ್ಬೋದು, ಆದ್ರೆ ನನ್ನಿಂದ ನಿಮ್ ಮನೆನ ಅದು ಹೇಗೆ ಉಳಿಸ್ಕೋತೀಯ ಅಂತ ನಾನು ನೋಡ್ತೀನಿ. ನಿನ್ನ ನಿಮ್ ಕುಟುಂಬನ ಬೀದಿಗೆ ತಂದು ನಿಲ್ಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಧಾನೇ ಅಲ್ಲ. ರಾಜೇ, ಆಮೇಲೆ ಲಾಡು ಕೊಡ್ತೀವಿ ಎಲ್ರಿಗೂ. ಇಲ್ಲೇ ಇರೋ, ಮಿಕ್ಕಿದ್ರೆ ನಿಂಗೂ ಒಂದು ಹಿಂಗೆ ಹಾಕ್ತೀನಿ. ಜನ್ಮಕ್ಕಿಷ್ಟು ಅಯ್ಯಯ್ಯಯ್ಯ ಹೋಯ್ತಾಳೆ ನೋಡು ಅವಳು ಹಿಂದಕ್ಕೆ. ಹೋಗೋಳು ಹಿಂದೆನೆ, ನಿನಗದೇ ಹಬ್ಬ. ಅವ್ವ, ನೀನ್ ರಾಧನ್ ಪರ ನಿಂತ್ರು ನಾವ್ ಹೇಗಿದ್ವಿ? ನನಗೂ ಅದೇ ಅರ್ಥ ಆಗ್ತಿಲ್ಲ ಸುಮಾ. ಪುಟ್ಟವನ್ ಮಾತಿಗೆ ಬೆಲೆ ಕೊಡೋ ಜನ ನನಗೆ ಹೇಗೆ ಊಟ ಹಾಕಿದ್ರು? ಅವ್ವ, ದಿಟ ಹೇಳವ್ವ, ನೀನ್ ಯಾರ್ ಪರ ನಿಂತು ಯಾರ್ ಪರ ಕೆಲಸ ಮಾಡ್ದೆ? ನೀನಿಲ್ಲದೆ ಗೆಲ್ಲುವ ಸಾಧ್ಯನೇ ಇಲ್ಲ ಕಣವ. ಈಗ್ಲಾದ್ರೂ ದಿಟ ಹೇಳು. ಯಾರು? ಪುಟಕ ಏನ್ ಇಟ್ಟದ್ನಾಗ? ನಾಳೆ ಪಂಚಾಯತಿ ಚುನಾವಣೆ. ನಮ್ಮಮ್ಮವರು ಊರಿಗೋಸ್ಕರ ತಮ್ಮ ಜೀವನೇ ತೇದವ್ರೆ. ದಯಮಾಡಿ ಬಂಗಾರಮ್ಮವ್ರ ಸೊಸೆ ಸ್ನೇಹಂಗೆ ಓಟ್ ಹಾಕಿ. ಏನ್ ಪುಟಕ, ನೆನ್ನೆ ನೋಡಿದ್ರೆ ರಾಧಂಗ್ ಮತ ಹಾಕು ಅಂತ ಹೇಳಿದ್, ಈಗ ನೋಡಿದ್ರೆ ಸ್ನೇಹಗ್ ಮತ ಹಾಕು ಅಂತ ಹೇಳ್ತಾ ಇದ್ಯಲ್ಲ. ನಾನು ಆ ರಾಧನ್ ಪರವಾಗಿ ಇಲ್ಲ ಅಂದ್ಬಿಟ್ರೆ ಅವಳು ಇಡೀ ಊರ್ನೇ ನಾಶ ಮಾಡ್ಬಿಡ್ತೀನಿ ಅಂದ್ಲು. ಅದಕ್ಕೆ ಈ ವಿಷಯ ಆ ಪಾಪೆ ಗೊತ್ತಾಗತ್ತೆ ಬೇಡ. ಬಂಗಾರಮ್ಮವ್ರ ಮೇಲೆ ನಿಮಗೆ ಗೌರವ ಇದ್ರೆ ದಯಮಾಡಿ ಮನೆಯವರೆಲ್ಲ ಓಟ್ ಹಾಕಿ, ಸ್ನೇಹಂಗೆ ಓಟ್ ಹಾಕಿ. ಆಯ್ತು ಕಣವ. ನಮ್ಮ ಅಮ್ಮವ್ರ ಹೆಸರು ಉಳಿಬೇಕು, ಬಂಗಾರಮ್ಮವ್ರು ಮಾಡಿದ ದಾನ ಧರ್ಮ ಉಳಿಬೇಕು. ಅದಕ್ಕೆ ಸ್ನೇಹ ಗೆಲ್ಬೇಕು. ನೀವೆಲ್ಲ ನಮ್ಮ ಸ್ನೇಹಂಗೆ ಓಟ್ ಹಾಕ್ತೀವಿ ಅಂತ ಅಮ್ಮವ್ರ ಮೇಲೆ ಪ್ರಮಾಣ ಮಾಡಿ. ನೀವು ಇಲ್ಲ ಅನ್ನಕ್ಕಾಗತ್ತಾ? ನೀವು ಯಾರಿಗೆ ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ. ಅಮ್ಮವ್ರ ಮೇಲೆ ಆಣೆ. ನಾನಿನ್ ಬರ್ತೀನಿ, ಮರಿಬೇಡಿ, ನಮ್ಮ ಸ್ನೇಹಂಗೆ ಓಟ್ ಹಾಕಿ. ಆಯ್ತು. ನಮ್ಮ ಅಮ್ಮವ್ರ ಸ್ಥಾನನ ತುಂಬಿದ್ಯಾ. ನಿನ್ನ ಬದುಕಿನಾಗೆ ಯಾವಾಗಲೂ ಸಿಹಿ ತುಂಬಿರ್ಲಿ. ಊರ್ ಜನಕ್ಕೆಲ್ಲ ಒಳ್ಳೇದು ಮಾಡು. ಈ ಗೆಲುವಿಗೆ ಮುಖ್ಯವಾದ ಕಾರಣನೇ ನೀವಪ್ಪ. ಈ ಸಿಹಿ ನಿಮ್ಗೂ ಸೇರ್ಬೇಕು.
ಒಳ್ಳೇದಾಗ್ತದ. ಅಪ್ಪ ಅಲ್ಲ ಪುಟ್ಟಕ್ಕ, ನೀನು ಆ ರಾಧನ್ ಪರ ಪ್ರಚಾರಕ್ಕೆ ನಿಂತ್ಕೊಂಡು ನಮ್ಮೆಲ್ರೂ ಗುಂಡಿಗೆ ತಣ್ಣು ಮಾಡ್ಬಿಟ್ಟಲ್ಲ. ನಿನ್ ತಲೆ ಸಾಮಾನ್ಯ ಅಲ್ಲ ಬಿಡು. ಅವ್ವ ರಾಧನ್ ಪರ ನಿಂತಿದ್ ನೋಡಿ ಊರ್ ಜನಕ್ಕೆಲ್ಲ ತಲೆ ಕೆಟ್ಟೋಗಿತ್ತು. ನಮ್ಮವ್ವ ಬುದ್ಧಿವಂತರಿಗೆ ಬುದ್ಧಿವಂತಲು ಕಣ್ಲಾ, ಅದಕ್ಕೆ ಆ ರಾತನ್ ಜೊತೆಗೆ ಇದ್ಕೊಂಡು ಅವಳಿಗೆ ಮಣ್ಣು ಮುಗಿಸಿದ್ದು. ಅಲ್ಲವ, ರಾಧಾ ಇಂಥ ಕಂತ್ರೆ ಕೆಲಸ ಮಾಡೋ ಅಂತ ನನ್ನ ಹತ್ರ ಹೇಳಿದಿದ್ರೆ ಬೆಂಕಿನಾಗೆ ಸುಟ್ಟಾಕ್ಬಿಡ್ತದೆ. ಅವಳು ಮೊದಲೇ ಇಸ ತುಂಬಿರೋ ಚೇಳು. ಅವಳು ಹಿಡಿಯೋಕೆ ಹೋದವ್ರ ಮೇಲೇನೆ ಇಸ ಕಾರ್ಬಿಟ್ರೆ, ಅದಕ್ಕೆ ನಾನು ಯಾರಿಗೂ ಹೇಳಲಿಲ್ಲ. ಆದ್ರ ನಿನ್ನ ಜಾಣ್ತನ ಮೆಚ್ಚಲೇಬೇಕು ಪುಟ್ಟಮ್ಮಿ. ನೀನು ಅವ್ರ ಜೊತೆಲಿ ಇದೆಯಾ ಅಂತ ಅವರಿಬ್ರು ಮೆರೆದ್ರು, ಕೊನೆಗೆ ಮುರಿದು ಬಿದ್ರು. ಹ್ಯಾಟ್ಸ್ ಆಫ್ ಟು ಯು ಅವ್ವ, ನಿನ್ನಿಂದ ಇಡೀ ಊರಿಗೆ ಒಳ್ಳೇದಾಯ್ತು. ಈಗ್ಲೂ ಆ ರಾಧಾ ಮತ್ತೆ ರಾಜಿ ನಾವ್ ಹೇಗ್ ಸೋತ್ವಿ ಅಂತ ತಲೆ ಕೆಡ್ಸ್ಕೊಂಡು ಹುಚ್ಚರಾಗ್ಬಿಟ್ಟಿರ್ತಾರೆ. ಆಗೋದೆಲ್ಲ ಒಳ್ಳೇದಕ್ಕೆ ಆಯ್ತದೆ ಅಂತ ನಂಬಿರೋಳು ನಾನು. ನೀನು ಆ ಕುರ್ಚಿ ಮೇಲೆ ಕೂರ್ಬೇಕು ಅಂತ ಅಮ್ಮವ್ರ ಆಸೆ ಆಗಿತ್ತು, ಅದೀಗ ಈಡೇರದೆ. ಇನ್ಮ್ಯಾಕ್ ನೀನು ಜನ ಮೆಚ್ಚೋ ಕೆಲಸ ಮಾಡಿ ಅಮ್ಮವ್ರ ಹೆಸರು ಉಳಿಸ್ಬೇಕು. ನನ್ನ ಹೆಂಡತಿ ಅಂದ್ಮೇಲೆ ಉಳಿಸ್ತಾರವ.